ಒಂದಾನೊಂದು ಕಾಲದಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಬುದ್ಧಿವಂತ ನಾಯಿಯೊಂದು ವಾಸಿಸುತ್ತಿತ್ತು. ಆ ನಾಯಿ ತನ್ನ ಮಾಲೀಕನಿಗೆ ತುಂಬಾ ನಿಷ್ಠಾವಂತವಾಗಿದ್ದು, ಹಳ್ಳಿಯ ಎಲ್ಲರೂ ಅದನ್ನು ಅಜ್ಞಾನಿ ನಾಯಿಗೆ ಎಂದು ಕರೆಯುತ್ತಿದ್ದರು. ಯಾವಾಗಲೂ ಎಚ್ಚರಿಕೆಯಿಂದ ನಡೆದುಕೊಳ್ಳುತ್ತಿದ್ದು, ಅವನಿಗೆ ಆಗುವ ಪ್ರತಿಯೊಂದು ಘಟನೆಗೆ ಬುದ್ಧಿಯಿಂದಲೇ ಪರಿಹಾರ ಕಂಡುಕೊಳ್ಳುತ್ತಿತ್ತು. ಒಂದು ದಿನ ಹಳ್ಳಿಗೆ ಕಳ್ಳರ ಗುಂಪೊಂದು ಬಂದು ರಾತ್ರಿ ಮನೆಗಳಿಗೆ ನುಗ್ಗಿ ಕಳವು ಮಾಡಲು ತೀರ್ಮಾನಿಸಿತು. ನಾಯಿಗೆ ಆ ಸಂಗತಿ ತಿಳಿಯಿತು. ಆದರೆ ನೇರವಾಗಿ ಕಳ್ಳರ ಮೇಲೆ ದಾಳಿ ಮಾಡಿದರೆ ತನ್ನ ಜೀವಕ್ಕೆ ಅಪಾಯವಾಗಬಹುದು ಎಂದು ಅರ್ಥ ಮಾಡಿಕೊಂಡಿತು. ಹೀಗಾಗಿ ಅದು ಬುದ್ಧಿಯಿಂದ ಯೋಚಿಸಿತು. ನಾಯಿ ಮೊದಲು ಹಳ್ಳಿಯ ಬೆಲ್ಗಳನ್ನು ಎಳೆಯುವಂತೆ ಜೋರಾಗಿ ಬೋಳಾಡಿತು. ಹಳ್ಳಿಯ ಜನರು ಏನೋ ಅಸಾಮಾನ್ಯ ಸಂಭವಿಸಿದೆ ಎಂದು ಎದ್ದು ನೋಡಿದರು. ಕಳ್ಳರು ಇದನ್ನು ಗಮನಿಸಿ ಹಳ್ಳಿಯವರು ಎಚ್ಚರಗೊಂಡಿದ್ದಾರೆ ಎಂಬ ಭಯದಿಂದ ಓಡಿಹೋದರು. ಹೀಗೆ ನಾಯಿ ತನ್ನ ಬುದ್ಧಿ ಬಳಸಿ ಹಳ್ಳಿಯನ್ನು ಕಳ್ಳರಿಂದ ರಕ್ಷಿಸಿತು. ಮುಂದಿನ ದಿನ ಹಳ್ಳಿಯ ಹಿರಿಯರು ಸೇರಿ, ನಾಯಿ ಕೇವಲ ನಮ್ಮ ಮನೆಗಳನ್ನು ಕಾಪಾಡಿಲ್ಲ, ಬುದ್ಧಿವಂತಿಕೆಯ ಮೂಲಕ ಹಳ್ಳಿಯ ಗೌರವವನ್ನು ಉಳಿಸಿದೆ ಎಂದು ಪ್ರಶಂಸಿಸಿದರು. ಆ ದಿನದಿಂದ ಹಳ್ಳಿಯ ಮಕ್ಕಳು, ಯುವಕರು, ವಯಸ್ಸಾದವರು ಎಲ್ಲರೂ ನಾಯಿಯಿಂದ ಒಂದು ಪಾಠ ಕಲಿಸಿದರು: ಬಲಕ್ಕಿಂತ ಬುದ್ಧಿಯೇ ಶ್ರೇಷ್ಠ. ಈ ಕತೆ ನಮಗೆ ಹೇಳುವುದೇನೆಂದರೆ, ಯಾವುದೇ ಸಮಸ್ಯೆಯನ್ನು ಎದುರಿಸಿದಾಗ ಶಾಂತವಾಗಿ ಯೋಚಿಸಿ ಬುದ್ಧಿಯಿಂದ ನಡೆದುಕೊಂಡರೆ ಪರಿಹಾರ ದೊರೆಯುತ್ತದೆ. ಧೈರ್ಯ ಮತ್ತು ಜ್ಞಾನ ಇವೆರಡನ್ನೂ ಒಟ್ಟಿಗೆ ಬಳಸಿದಾಗ ಮಾತ್ರ ನಿಜವಾದ ಗೆಲುವು ಸಿಗುತ್ತದೆ. ನೀತಿಕತೆ: ಕೇವಲ ಶಕ್ತಿಯೇ ಮುಖ್ಯವಲ್ಲ, ಬುದ್ಧಿ ಬಳಸಿ ಬದುಕಿದರೆ ಎಲ್ಲ ಅಡಚಣೆಗಳನ್ನು ಜಯಿಸಬಹುದು.